ನಾವು ಹೆಚ್ಚು ಹೆಚ್ಚು ಕ್ರಿಯಾತ್ಮಕವಾಗಿ ಮತ್ತು ಪ್ರಯೋಗಾತ್ಮಕವಾಗಿ ಹೆಚ್ಚು ಹೆಚ್ಚು ನಾವು ಕೆಲಸ ಮಾಡಿದ್ರೆ ಮಾತ್ರನೇ. ಕವಿತೆ ಓದಬೇಕು ಅಲ್ಲ, ಅದು ನೀವು ಓದಿ. ನನ್ನ ಕವಿತೆ ಇದು, ನಾನು ಓದಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಸುಮಾರು ಈಗಾಗಲೇ 15 ವರ್ಷದ ಹಿಂದೆ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬರೆದಂಥ ಒಂದು ಕವಿತೆ. ಅದನ್ನು ನಿಜ ನಿಮ್ಮ ಒಂದು SFI ಇಂದ ಒಂದು ವಿದ್ಯಾರ್ಥಿ ಸಂಘ ಇದು ಸಮಾವೇಶ ಮಾಡಿದ್ರು. ಆ ಟೈಮಲ್ಲಿ ನಾನು ಆ ಕವಿತೆಯನ್ನು ಓದಿದ್ದೆ, ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ಇದು ಇವತ್ತಿಗೆ ಕೂಡ ಪ್ರಸ್ತುತ ಆಗಿರೋದ್ರಿಂದ ಆ ಕವಿತೆಯನ್ನು ಒಂದು ಓದಿ ನನ್ನ ಮಾತು ಮುಗಿಸ್ತೀನಿ. ಆವಾಗಲೇ ಹೇಳೋದು ಮರ್ತುಬಿಟ್ಟೆ, ಕ್ಷಮಿಸಿ. ನಿನ್ನಿಂದಲೇ ಅಂತ ಕವಿತೆ ಹೆಸರು. ನಿನಗಾಗಿ ನಡೆದೇ ಇದೆ ಅನಾದಿಯಿಂದ ಹುಡುಕಾಟ, ಸುಡುಗಾಡು ಅಗೆವಾಟ, ದಣಿವರಿಯದ ಶೂರಾಂಧರು ಮಹಾ ಮದೋನ್ಮತ್ತರಿಂದ. ಸಮರ ಭೂಮಿಯಲ್ಲಿ ಈಡಾಡಿ ಬಿದ್ದ ಹಸಿಮಾಂಸದ ಕಟು ಉಗ್ರನಾಥ, ರುದ್ರ ಭೂಮಿಯ ರಕ್ತಾಭಿಷೇಕಕ್ಕೆ ನೂರಾರು ಧರ್ಮ ಕರ್ಮದ ಹೊಳೆ. ಅವನ್ಯಾರೋ ಇವನ್ಯಾರೋ ಗುರುತಿಲ್ಲದೆ ನಿನ್ನ ಹೆಸರಿಗಾಗಿಯೇ ಅಪ್ಪಿದ್ದಾರೆ ವೀರಮರಣ, ನೀನೋ ಪತ್ತೆಯೇ ಇಲ್ಲ. ಸ್ಮಶಾನ ತೋಡಿದಂತೆಲ್ಲ ಮುಖವೇ ಇಲ್ಲದ ಅಸ್ಥಿಪಂಜರ ರಾಶಿ, ಖಾಲಿ ತಲೆಬುರುಡೆಗಳ ವಿಕಟಾಟ್ಟಹಾಸ, ನೆಲದ ಪದರಗಳಲ್ಲಿ ಅವಿತ ಹೆಣಗಳ ಸುಖನಿದ್ದೆಯಿಂದೆಬ್ಬಿಸಿ ವಿಷವಿಕ್ಕುವ ಸಾಹಸ. ನೀನೇ ಇಲ್ಲದೆಯೂ ದಾಖಲಾಗಿದೆ ನಿನ್ನ ಇತಿಹಾಸ. ಇನ್ನಷ್ಟು ಆಳಕ್ಕಿಳಿಯುತ್ತದೆ ಚರಿತ್ರೆಯ ಚೂಪು ಅಲುಗು, ಮಂದಿರ ಮಸೀದಿ ಚರ್ಚು ಅಡಿಪಾಯವಿರದ ಪೊಳ್ಳು ಬಹುಮಹಡಿ, ಉತ್ತುಂಗ ವಿಜೃಂಭಿತ ಸತ್ತ ಕಾಲದ ಭಗ್ನಾವಶೇಷ, ಅಲ್ಲಿ ನಿನ್ನ ನೆರಳೂ ಇಲ್ಲ. ಮುರಿದ ಗೋಪುರ ಕೆತ್ತನೆಯ ಕಂಬ ಚಿತ್ತಾರದ ಗೋಡೆ, ಮೇಲ್ಛಾವಣಿ ಶಿಲ್ಪದ ಮುರುಕಲು ತುಂಡುಗಳ ಸತ್ತ ಅವಶೇಷಗಳ ಸುತ್ತ ನಿನ್ನ ಕಾದಾಟ, ನಿತ್ಯ ಕಾದಾಟ. ನಿರ್ದಯತೆಯ ಗುರಿ ಸವೆಸುತ್ತಿದೆ ಖಡ್ಗದ ದಾರಿ, ಅಲ್ಲೆಲ್ಲಿಯೂ ನೀನಿಲ್ಲವೇ ಇಲ್ಲ. ಚರಿತ್ರೆಯುದ್ದಕ್ಕೂ ಆತ್ಮೋದ್ಧಾರದ 100 ದಾರಿಗಳು, ನಿನ್ನ 1000 ಹೆಸರಿನ ಬಸಿರಿನ ಸ್ವರತಿಯಲ್ಲೇ ಗರ್ಭಪಾತಗಳು. ನಿನ್ನ ಇರುವಿಕೆಯೇ ಇರದ ಇಲ್ಲಿ ನಿನ್ನ ಬಹುನಾಮ ಚಲಿಸುತ್ತವೆ ಗಾಳಿಯಲ್ಲಿ. ಅವರನಿವರು ಇರಿವ ಇವರನವರು ತರಿವ ಹುಸಿಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ಪುರುಷಾರ್ಥ ಸಿದ್ಧಿಗೆ ಬಿದ್ದಿದ್ದಾರವರು ಜಿದ್ದಿಗೆ. ಹುಸಿಧರ್ಮ ಸಾಮ್ರಾಜ್ಯ ಸ್ಥಾಪನೆಯ ಪುರುಷಾರ್ಥ ಸಿದ್ಧಿಗೆ ಬಿದ್ದಿದ್ದಾರವರು ಜಿದ್ದಿಗೆ. ತಾಯೊಡಲು ಸೀಳಿ ಹರಿತವಾಗಿದೆ ಶೋಧ, ನಿನ್ನಿಂದ ಇಡಿಯೆಲ್ಲ ಬಿಡಿಯಾಗಿ ಛಿದ್ರ. ಟೊಳ್ಳು ತಲೆಬುರುಡೆಗಳ ಕುಣಿಸಿ ಮಣಿಸುವ ಅಸ್ತಿತ್ವವೇ ಇಲ್ಲದ ಮಾಟಗಾರ, ನಿನ್ನ ಹುಡುಕುವುದೀಗವರಿಗೆ ಬರಿಯ ಹಠ ಚಟ. ಹುಟ್ಟಿಯೂ ಇಲ್ಲದ ಸಾವೂ ಇಲ್ಲದ ಹೇ ನಿರ್ದಯಿ ಅಪರಂಪಾರ, ನಿನ್ನಿಂದ ಮುಕ್ತಗೊಳ್ಳದೆ ಕಟ್ಟಲಾಗದು ನಮ್ಮದೇ ಶುದ್ಧ ಮನುಷ್ಯ ಇತಿಹಾಸ. ದೇವರೇ ಕಾಪಾಡಪ್ಪ. ಇದು ಅಯೋಧ್ಯೆಯ ರಾಮ ಮಂದಿರದ ಗಲಾಟೆ ಆದ ಸಂದರ್ಭದಲ್ಲಿ ಬರೆದಂಥ ಕವಿತೆ. ಧನ್ಯವಾದಗಳು.